ನಮಸ್ತೆ ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಃ ಶಿವಾಯ ನಮಃ ಶಿವಾಯ. ಹೋದ ನಾನು ವರ್ಕ್ಶಾಪ್ನಲ್ಲಿ ಮನಿ ಮೆಡಿಟೇಷನ್ ಮತ್ತು ಮೈಂಡ್ಸೆಟ್ ವರ್ಕ್ಶಾಪ್ನಲ್ಲಿ ಕೆಲವರಿಗೆ ಧ್ಯಾನದ ಬಗ್ಗೆ ಹೇಳಿಕೊಟ್ಟಿದ್ದೇನೆ ಮತ್ತು ಪ್ರಾಣಾಯಾಮದ ಬಗ್ಗೆ ಹೇಳಿಕೊಟ್ಟಿದ್ದೇನೆ. 3 ಗಂಟೆಯ ನಾವು ವರ್ಕ್ಶಾಪ್ನಲ್ಲಿ ಮಾತಾಡಿ 5 ಗಂಟೆ ಆಗಿದೆ. ಖುಷಿಯಾಗಿದೆ. ಕೆಲವರು ಅವರವರ ಕಷ್ಟಗಳನ್ನು ಹೇಳಿದ್ದಾರೆ. ಕೆಲವರು ಆರೋಗ್ಯದಿಂದ ಏರುಪೇರಾದಾಗ ತುಂಬ ಕಣ್ಣೀರನ್ನು ಸುರಿಸುತ್ತಾರೆ. ಗುರೂಜಿ, ಇದಕ್ಕೇನಾದರೂ ಪರಿಹಾರವನ್ನು ಕೊಡಿ ಅಂತ ಹೇಳಿದ್ದಾರೆ. ಪರಿಹಾರ ನಾನು ಕೊಡುವುದಲ್ಲ, ಪರಿಹಾರ ನಿಮ್ಮಲ್ಲಿ ಇದೆ. ಪರಿಹಾರ ಮೆಡಿಕಲ್ ಮತ್ತು ಮೆಡಿಸಿನ್ ನಮ್ಮ ಶರೀರದಲ್ಲಿದೆ. ಅದನ್ನು ಚಾರ್ಜ್ ಮಾಡುವಂಥ ವಿಧಾನವನ್ನು ನಾನು ಕಲಿಸಿಕೊಡ್ತೇನೆ ಅಷ್ಟೇ. ಅದನ್ನು ನೀವು ಪ್ರತಿದಿನ ನೀವು 1 ಗಂಟೆ ಆದರೂ ಮನೆಯಲ್ಲಿ ಅಭ್ಯಾಸವನ್ನು ಮಾಡಿದಾಗ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗ್ತದೆ. ಕೆಲವರು ನೋಡಿ, ಮೊನ್ನೆ ನಮ್ಮ ವರ್ಕ್ಶಾಪ್ಗೆ ಬಂದವರು, ಗುರೂಜಿ ನಾನೊಂದು ಪೌನ್ ಬಂಗಾರ ತೆಗೆದುಕೊಂಡಿದ್ದೇನೆ, ಅದಕ್ಕೆ ಆಶೀರ್ವಾದ ಮಾಡಿ ಕೊಡಿ. ಈ ಬಂಗಾರ ನನಗೆ ಕಷ್ಟ ಕಾಲದಲ್ಲಿ ಆಗ್ತದೆ ಅಂತೇಳಿ ನಾನು ತಗೊಂಡಿದ್ದೇನೆ, ನೀವೊಂದು ಆಶೀರ್ವಾದ ಮಾಡಿ ಅಂತ. ಅದಕ್ಕೆ ನಾನು ಹೇಳಿದೆ, ಇದಕ್ಕೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಮೊದಲೇ ಅದಕ್ಕೆ ಫೋಕಸನ್ನು ಕೊಟ್ಟಿದ್ದೀರಿ, ಅಂದರೆ ಕಷ್ಟ ಕಾಲದಲ್ಲಿ ಅದೇನಾದರೂ ನಮಗೆ ಸಹಾಯ ಮಾಡ್ತದೆ ಅಂತ. ಅದು ನೀವು ಫೋಕಸ್ ಕೊಟ್ಟ ಕಾರಣ ಅದು ನಿಮಗೆ ಕಷ್ಟ ಬಂದೇ ಬರ್ತದೆ. ಮತ್ತು ಆ ಬಂಗಾರ ಅಡ ಇಟ್ಟು ಕೊನೆಗೆ ಅದು ಮಾರಿ ಹೋಗುವಂಥ ಸಾಧ್ಯತೆ ಇದೆ. ಬಂಗಾರವನ್ನು ನಾವು ತೆಗೆದುಕೊಳ್ಳುವ ಉದ್ದೇಶ ಅಡ ಇಡಲಿಕ್ಕೆ ಅಲ್ಲ, ಕಷ್ಟ ಬಂದಾಗ ಮಾರಲಿಕ್ಕೆ ಅಲ್ಲ. ಅದರಿಂದ ನಾವು ಸುಖವನ್ನು ಅನುಭವಿಸಬೇಕು. ಹಾಕಿ ನಾವು ಸಂತೋಷವನ್ನು ವ್ಯಕ್ತಪಡಿಸಬೇಕು. ನೀವು ಶುರುವಿಗೆ ಅದಕ್ಕೆ ನೀವು ಫೋಕಸ್ ಕೊಟ್ಟಾಗ ಅದು ನಾನು ಕಷ್ಟ ಕಾಲದಲ್ಲಿ ಅದೇ ಆಗ್ತದೆ. ಅದಕ್ಕೋಸ್ಕರ ನಾವು ಅದಕ್ಕೆ ಆಶೀರ್ವಾದ ಮಾಡುವುದಿಲ್ಲ. ಒಂದು ಸಣ್ಣ ಸಲಹೆಯನ್ನು ಕೊಡ್ತೇನೆ ನಿಮಗೆ. ಒಂದು ವೇಳೆ ಅಂಥ ಕಷ್ಟ ಬಂದರೆ, ಬಂಗಾರ ಅಡ ಇಡುವಂಥ ಪರಿಸ್ಥಿತಿ ಒಂದು ವೇಳೆ ಬಂದರೆ, ಬಂಗಾರವನ್ನು ಅದರ ಜೊತೆಗೆ ಒಂದು ಅರಸಿನ ತುಂಡು ಮತ್ತು 5 ಕಾಳು ಮೆಣಸು ಮತ್ತು ಸಾಧ್ಯ ಇದ್ದರೆ ನಿಮಗೆ ಸಿಕ್ಕಿದರೆ ಏಲಕ್ಕಿ ಒಂದು 5 ಒಟ್ಟಿಗೆ ಒಂದು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆ ದೇವರ ಚರಣದಲ್ಲಿ ಇಡಿ. ಸಂಕಲ್ಪ ಮಾಡಿ, ಅಮ್ಮ ಈ ಬಂಗಾರಕ್ಕೆ ನಾಳೆ 24 ಗಂಟೆ ಒಳಗಡೆ ಒಂದು ಮಾರ್ಗದರ್ಶನವನ್ನು ಕೊಡುವಂತ. ಆವಾಗ ನಿಮ್ಮ ತಾಯಿ ಏನು ಮಾಡ್ತಾಳೆ ಗೊತ್ತುಂಟ, 24 ಗಂಟೆಯ ಒಳಗಡೆ ಯಾರಾದರೂ ಕೈಯಲ್ಲಿ ನಿಮಗೆ ಹಣವನ್ನು ಒದಗಿಸಿ ಕೊಡ್ತಾಳೆ. ಇದೊಂದು ಮಾಡಿ ನೋಡಿ, ನೀವು ಎಷ್ಟು ನಿಮಗೆ ಲಾಭ ಆಗ್ತದೆ ನೋಡಿ. ಹಾಗೆಯೇ ಇದೊಂದು ಸಲಹೆ ನಾನು ಕೊಟ್ಟೆ. ಇನ್ನೊಂದು ಸಲಹೆ, ಕೆಲವರಿಗೆ ಮದುವೆ ಆಗುವುದಿಲ್ಲ, ಗಂಡ ಸರಿಯಾಗಿ ಸಿಕ್ಕುವುದಿಲ್ಲ, ಹೆಣ್ಣು ಸರಿಯಾಗಿ ಸಿಕ್ಕುವುದಿಲ್ಲ. ಅದಕ್ಕೊಂದು ನೀವು ಸಂಕಲ್ಪ ಮಾಡಿ, ಸಾಯಂಕಾಲದ ಹೊತ್ತು ದೀಪವನ್ನು ಇಟ್ಟು ಒಂದು ಸಂಕಲ್ಪ ಮಾಡಿ. ಏನಂತ ಹೇಳಿದರೆ, ಅರಸಿನ ಹುಡಿ ಉಂಟಲ್ಲ, ಆ ಅರಸಿನ ಹುಡಿಯನ್ನು ಅರಿವಾಣದಲ್ಲಿ ಹಾಕಿ, ನೀವು ರಂಗೋಲಿ ಬಿಡಿಸುವಾಗ ಹೇಗೆ ಸ್ಮೂತಾಗಿ ಮಾಡ್ತೀವಿ ಎಲ್ಲ ಒಂದು ಕಡೆ, ಅದೇ ಥರ ಮಾಡಿದ ಮೇಲೆ ಅರಿವಾಣಕ್ಕೆ ನಿಮ್ಮ ಬೆರಳಿನಲ್ಲಿ ಬರೆಯುವ ಹಾಗೆ ಮಾಡಿ. ಏನು ಸಂಕಲ್ಪ ಮಾಡಬೇಕು ಗೊತ್ತುಂಟಾ, ಅಮ್ಮ ನನಗೆ ಒಳ್ಳೆಯ ವರವನ್ನು ಇಲ್ಲದ್ರೆ ವಧುವನ್ನು ಒದಗಿಸಿಕೊಡು, ಆರೋಗ್ಯವಂತ, ಬುದ್ಧಿವಂತ, ಜ್ಞಾನವಂತ, ಶ್ರೀಮಂತ ಒಬ್ಬ ಹುಡುಗನನ್ನು ಅಥವಾ ಹುಡುಗಿಯನ್ನು ಒದಗಿಸಿಕೊಡುವಂಥ ಸಂಕಲ್ಪ ಮಾಡಿ. ಸೋಮವಾರ ದಿವಸ ಮಾಡಿ. ಒಳ್ಳೆಯ ಹುಡುಗ ಒಳ್ಳೆಯ ಹುಡುಗಿ ನಿಮಗೆ ಖಂಡಿತವಾಗಿಯೂ ಒಂದು 48 ದಿವಸದೊಳಗೆ ಬರ್ತಾರೆ. ಈ ಮಾತು ನಿಮಗೆ ಸತ್ಯವಾದರೆ ನನ್ನ ವರ್ಕ್ಶಾಪ್ಗೆ ಬರ್ಬೋದು, ಇಲ್ಲದಿದ್ದರೆ ನೇರವಾಗಿ ಭೇಟಿ ಮಾಡ್ಬೋದು. ಇನ್ನೊಂದು ಸಲಹೆ ಕೊಡ್ತೇನೆ ನಿಮಗೆ, ಯಾವಾಗಲೂ ಹಣ ಬರುವುದಿಲ್ಲ, ಕಷ್ಟ, ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಅಂತಾದರೆ, ಒಂದು ವೀಳ್ಯದೆಲೆ, ಅದಕ್ಕೆ 1 ರೂಪಾಯಿ ಕಾಯಿನ್ ಹಾಕಿ, ದೇವರ ಅದರ ವೀಳ್ಯದೆಲೆಯ ಕಡೆ ಭಾಗ ದೇವರಿಗೆ ಇರಲಿ, ಅದರ ತುದಿ ಭಾಗ ನಿಮಗೆ ಎದುರಿಗೆ ಬರಲಿ. 1 ರೂಪಾಯಿ ನಾಣ್ಯವನ್ನು ಆ ವೀಳ್ಯದೆಲೆಯ ಮೇಲಿಟ್ಟು 8 ಸಲ ಕುಂಕುಮಾರ್ಚನೆ ಮಾಡಿ. ಮಂತ್ರ ಹೀಗಿದೆ: ಓಂ ಶ್ರೀಂ ಶ್ರೀಂ ಶ್ರೀಮನ್ನಾರಾಯಣ ಸಂಕಲ್ಪ ಮಾಡಿ. ಓಂ ಶ್ರೀಂ ಶ್ರೀಂ ಲಕ್ಷ್ಮೀನಾರಾಯಣ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯತ್ ಅಂತ ಹೇಳಿ
8 ಸಲ ಮಾಡಿ ಮತ್ತು ಸಂಕಲ್ಪ ಮಾಡಿ, ಅಮ್ಮ ನನಗೆ ಎಲ್ಲ ಮೂಲಗಳಿಂದ ಅತಿ ಸುಲಭವಾಗಿ ಕೊಡುವಂಥವರು ಹಣ ಕೊಡಲಿ, ಮತ್ತು ನನ್ನ ದುಡಿಮೆಗೆ ತಕ್ಕಂಥ ಫಲವನ್ನು ಕೊಡಿ ಅಂತೇಳಿ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ. ಇದು 8 ಶುಕ್ರವಾರ ಮಾಡಬೇಕು. 8 ಶುಕ್ರವಾರ ಮಾಡಿದಾಗ ಅದರ ಫಲ ನಿಮಗೆ ಸಿಗ್ತದೆ. ಇದು ಸರಿಯಾದರೆ ನನ್ನನ್ನು ನೇರವಾಗಿ ಭೇಟಿ ಮಾಡಿ, ನಿಮಗಿನ್ನಷ್ಟು ಶಾಶ್ವತವಾದ ಪರಿಹಾರವನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಇನ್ನೊಂದು ವಿಷಯ ಗೊತ್ತುಂಟ, ಕೆಲವರು ಲಕ್ಷ್ಮೀ ಪೂಜೆ ಮಾಡ್ತಾರೆ, ಕೆಲವರು ವೈಭವ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಬರ್ತಾರೆ ಕಣ್ಣೀರು ಸುರಿಸ್ತಾರೆ. ನಮಗೇನಾದರೂ ಸಲಹೆ ಕೊಡಿ ಗುರೂಜಿ, ನಾನು ಲಕ್ಷ್ಮೀ ಪೂಜೆ ಮಾಡಿದ ಮೇಲೆ ತುಂಬ ಕಷ್ಟ ಆಗಿದೆ, ವೈಭವ ಲಕ್ಷ್ಮೀ ಪೂಜೆ ಮಾಡಿದ ಮೇಲೆ ಕಷ್ಟ ಆಗಿದೆ ನನಗೆ, ಆದರೆ ಅದಕ್ಕೆ ಮುಖವಾಡ ಹಾಕಿ ಕಲಶ ಪ್ರತಿಷ್ಠೆ ಎಲ್ಲ ಮಾಡಿದ್ದೇನೆ, ಆದರೂ ನನಗೆ ಅವತ್ತು ಕೂಡ ಸಾಲ ಮಾಡಿದ್ದೇನೆ, ಈಗಲೂ ಕೂಡ ಅದರ ಸಾಲ ತೀರಿಸಿಲ್ಲ ಅಂತ ಕೆಲವರದು ದುಃಖ. ನಿಜವಾಗಿ ನಿಮಗೆ ಕಲಶ ಪ್ರತಿಷ್ಠೆ ಮಾಡಬೇಕು, ಅದು ಗೊತ್ತಿದ್ದವರ ಹತ್ರ ಕೇಳಿ ತಿಳ್ಕೊಂಡು ಕಲಶ ಪ್ರತಿಷ್ಠೆ ಮಾಡುವುದು ಹೇಗೆ, ಅದಕ್ಕೆ 16 ವಿಧವಾದ ಪೂಜೆ ಪುರಸ್ಕಾರಗಳನ್ನು ಮಾಡುವುದು ಹೇಗೆ, ಅದು ನಮ್ಮ ಪ್ರಾಚೀನ ಪದ್ಧತಿ. ಕಲಶ ಪ್ರತಿಷ್ಠೆ ಮಾಡಿ ಪೂಜೆ ಪುರಸ್ಕಾರ ಮಾಡುವುದು. ನಿಮ್ಮ ಮನೆಯಲ್ಲಿ ಕೂಡ ಒಂದು ಗಣಹೋಮ ಇಡುವಾಗ, ಸತ್ಯನಾರಾಯಣ ಪೂಜೆ ಮಾಡುವಾಗ ಪುರೋಹಿತರು ಬಂದು ಕಲಶ ಇಡದೆ ಮಾಡ್ತಾರಾ? ಕಲಶ ಇಟ್ಟೇ ಮಾಡುವುದಲ್ವ? ಕಾರಣ ಏನಾದರೂ ತಪ್ಪು ಲೋಪ ದೋಷ ಇದ್ದರೆ ಕೂಡ ಆ ಕಲಶ ಪ್ರತಿಷ್ಠೆ ಮಾಡಿದ ಮೇಲೆ ಅದರಲ್ಲಿ ಶಿವ ಶಕ್ತಿ ಲಕ್ಷ್ಮೀನಾರಾಯಣ ಆ ಕಲಶದಲ್ಲಿ ನಿಲ್ತಾರೆ. ಅದನ್ನು ಹೇಗೆ ಪ್ರತಿಷ್ಠೆ ಮಾಡಬೇಕು, ಹೇಗೆ ವಿಸರ್ಜನೆ ಮಾಡಬೇಕು ನೀವು ತಿಳಿಯದೇ ಮಾಡಿದರೆ ಅದು ತಪ್ಪಾಗ್ತದೆ. ಅದಕ್ಕೋಸ್ಕರ ತಿಳಿದವರ ಹತ್ರ ತಿಳ್ಕೊಂಡು ಮಾಡಿದರೆ ನಿಮ್ಮ ಮನೆಯ ಅರ್ಧ ದರಿದ್ರತೆ ದೂರ ಆಗ್ತದೆ. ಕಲಶ ಪ್ರತಿಷ್ಠೆ ಮಾಡಿ ಪ್ರತಿ ದಿವಸವೂ ಪೂಜೆ ಮಾಡಿದರೆ ಅದರ ಬಗ್ಗೆಯೂ ಕೂಡ ನೀವು ನೇರವಾಗಿ ಬಂದು ತಿಳಿದುಕೊಳ್ಳಿ. ಮತ್ತು ದೀಪ 2 ಇಡಬೇಕಾ, 3 ಇಡಬೇಕಾ, 4 ಇಡಬೇಕಾ, 6 ಇಡಬೇಕಾ ಅಂತ ಗೊಂದಲ ಇದೆ. ಇದರ ಬಗ್ಗೆ ಕೂಡ ನಾನು ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಏನಂತ ಕೇಳಿದರೆ, ದೇವರ ಬಲಭಾಗದಲ್ಲಿ ಯಾವಾಗಲೂ ಒಂದು ದೀಪ ಬೆಳಿಗ್ಗೆ 6 ಗಂಟೆಯಿಂದ 24 ಗಂಟೆ, ಅಂದರೆ ನಾಳೆ ಬೆಳಿಗ್ಗೆ ಸೂರ್ಯ ಉದಯವಾಗುವಾಗ ಉರಿದರೆ ಅದು ನಿಮ್ಮ ಮನೆಯ ಅರ್ಧ ದರಿದ್ರತೆ ದೂರ ಆಗ್ತದೆ. ಎಡಭಾಗದಲ್ಲಿ ನೀರು ಇಡಬೇಕು ದೇವರಿಗೆ, ಅಂದರೆ ಬಲನಾಡಿ ಸೂರ್ಯನಾಡಿ, ಎಡಭಾಗ ಚಂದ್ರನಾಡಿ ಆದ ಕಾರಣ ನೀವು ದೇವರಿಗೆ ಸಮತೋಲನವಾಗಿ ನೀರು ಮತ್ತು ಅಗ್ನಿಯನ್ನು ದೀಪದ ಮುಖಾಂತರ ಇಟ್ಟಾಗ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗ್ತದೆ. ಆದ ಕಾರಣ ತಿಳಿದು ಮಾಡಿದರೆ ಎಷ್ಟೋ ಸಮಸ್ಯೆಗಳು ನಿಮ್ಮಿಂದ ದೂರ ಮಾಡಲಿಕ್ಕೆ ಸಾಧ್ಯತೆ. ಮತ್ತು ಆರೋಗ್ಯ ಶ್ರೀಮಂತಿಗೆ ಸದಾ ಇರಬೇಕಾದರೆ ನೇರವಾಗಿ ನನ್ನ ವರ್ಕ್ಶಾಪ್ಗೆ ಬನ್ನಿ. ಫೋನ್ ನಂಬರ್ ಬರೆದಿಟ್ಟುಕೊಳ್ಳಿ, 9880254627. ಈ ನಂಬರ್ಗೆ ಕರೆ ಮಾಡಿ ಬನ್ನಿ. ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಜೈ ಶ್ರೀರಾಮ್.